ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ಟೊಮೊಟೊ ಚಟ್ನಿ ಮಾಡೋದು ಹೇಳ್ಕೊಡೋಣ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ನಾನು ಅಲ್ಲದ ಚಟ್ನಿ ಮಾಡಿದ್ದೆ, ಅದು ಎಲ್ಲರಿಗೂ ತುಂಬ ಇಷ್ಟ ಆಗಿದೆ. ಇನ್ನೊಂದು ವಿಷಯ ಫ್ರೆಂಡ್ಸ್, ನಾನು ಯಾವುದೇ ರೀತಿ ಆರ್ಡರ್ಸ್ ಆಗಲಿ ಏನು ಬುಕ್ಕಿಂಗ್ ಆಗಲಿ ಮಾಡ್ಕೊಳಲ್ಲ. ನಾನು ಜಸ್ಟ್ ಮನೆಗೆ ಪರ್ಪಸ್ ಮಾಡ್ಕೊಂಡಿರೋದೇ ನಿಮಗೆ ವಿಡಿಯೋ ಶೇರ್ ಮಾಡಿದ್ದೆ ಅಷ್ಟೇ. ಬನ್ನಿ ಈಗ ಮಾಡ್ಕೊಳೋ ವಿಧಾನ ನೋಡ್ಕೊಳ್ಳೋಣ. ಫಸ್ಟು ಸಾಸಿವೆ ಮೆಂತೆಕಾಳನ್ನ ಲೋ ಫ್ಲೇಮಲ್ಲಿಟ್ಟು ಹುರ್ಕೊಳ್ಳೋಣ ಫ್ರೆಂಡ್ಸ್. ಇದು ಪೌಡರ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ. ನೋಡಿ, ನಾನು ಇದು ಟೊಮೊಟೊ ಚಟ್ನಿ 6 ಮಂತ್ಸ್ ಆಗೋವರೆಗೂ ಸ್ಟೋರ್ ಮಾಡ್ಕೋಬೋದು. ಈಗ ಮೆಂತೆಕಾಳು ಹುರ್ಕೊತಾ ಇದ್ದೀನಿ. ಇದು ಮಕ್ಕಳಿಗೆ ರೊಟ್ಟಿಗೆ ಚಪಾತಿಗೆ ಹಿಂಗೆ ಪೇಸ್ಟ್ ಥರ ಹಚ್ಚಿ ರೋಲ್ ಮಾಡಿ ಕೊಟ್ಟರೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಅವರು ಖಾರ ಇಷ್ಟಪಡಲ್ಲ, ಟೊಮೊಟೊವನ್ನು ಕೂಡ ಆರಿಸ್ತಾ ಇರ್ತಾರೆ. ಬಟ್ ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ನಾನು ಸಾಸಿವೆ ಲೋ ಫ್ಲೇಮಲ್ಲಿ ಹುರ್ಕೊಂಡಿದ್ದೀನಿ. ಈಗ ಮೆಂತೆಕಾಳು ಸಹ ಹುರ್ಕೊಂಡಿದ್ದೀನಿ ಫ್ರೆಂಡ್ಸ್. ಲೋ ಫ್ಲೇಮಲ್ಲಿ ಸ್ವಲ್ಪ ಕಂದು ಬಣ್ಣ ಮೂಡೋವರೆಗೆ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ. ಇದು ಪೌಡ್ರ್ ಮಾಡ್ಕೊಳಕ್ಕೆ ಯೂಸ್ ಆಗುತ್ತೆ. ಈಗ ನಾನು ಟೊಮೆಟೊನ ಹುರ್ಕೊಳ್ಳೋಣ. ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀನಿ ಫ್ರೆಂಡ್ಸ್. ಟೊಮೊಟೊನ ಕೂಡ ತೊಗೋಬೇಕಾದಾಗ ರಸ ಇರೋ ಭರಿತವಾಗಿರೋ ಟೊಮೊಟೊ ತೊಗೊಳ್ಳಿ, ಟೇಸ್ಟ್ ಹೈಲೈಟ್ ಬರುತ್ತೆ. 1 kg ಟೊಮೊಟೊ ಹಣ್ಣಿಂದ ನಾನು ಮಾಡೋದು ತೋರಿಸ್ತಾ ಇದ್ದೀನಿ. ಇದು ನೋಡಿ, ನನ್ನ ಪ್ಯಾನ್ ಕಾದಿದೆ, ಎಣ್ಣೆ ಸಹ ಕಾದಿದೆ. ಈಗ ಟೊಮೊಟೊ ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮೊಟೊನಲ್ಲಿರೋ ನೀರಿನ ಅಂಶ ಎಲ್ಲ ಎವಾಪ್ರೇಟ್ ಆಗಬೇಕು ಫ್ರೆಂಡ್ಸ್. ಅಷ್ಟುವರೆಗೆ ಅದು ಕುದಿಬೇಕು. ನೋಡಿ, ನೀರಿನ ಅಂಶ ತುಂಬ ಇರುತ್ತೆ ಟೊಮೊಟೊ ಹಣ್ಣಲ್ಲಿ. ಅದು ಸ್ಟೋರೇಜ್ ಮಾಡಬೇಕನ್ನೋ ಸಲುವಾಗಿ ಅದು ನೀರೆಲ್ಲ ಎವಾಪ್ರೇಟ್ ಆಗೋವರೆಗೂ ಕುದಿಸೋಣ ಫ್ರೆಂಡ್ಸ್. ಟೊಮೊಟೊ ಸರ ತುಂಬ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ತುಂಬ ಹೆಲ್ತಿಗೆ ಒಳ್ಳೆಯದು ಫ್ರೆಂಡ್ಸ್. ಈವನ್ ಬ್ಲಡ್ ಇಂಪ್ರೂವ್ಮೆಂಟಲ್ಲಿ ತುಂಬ ಸಹಾಯ ಮಾಡುತ್ತೆ. ಟೊಮೊಟೊನ ನಾವು ಜಾಸ್ತಿ ಆರಿಸ್ತಾ ಇರ್ತೀವಿ ಊಟದಲ್ಲಿ, ಬಟ್ ಈ ರೀತಿ ಚಟ್ನಿ ಮಾಡ್ಕೊಂಡಲ್ಲಿ ತುಂಬ ಉಪಯೋಗ ಆಗುತ್ತೆ. ಈಗ ನಾನು ಹುಣಸೆ ಹಣ್ಣು ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ಕೊಳ್ಳಿ, ಈ ಹುಣಸೆಹಣ್ಣು ಸಹ ಚೆನ್ನಾಗಿ ಅದು ಬ್ಲೆಂಡ್ ಆಗಬೇಕು. ಟೊಮೊಟೊ ಹೇಗೆ ಕರಗಿದೆ ಅಲ್ಲ ಫ್ರೆಂಡ್ಸ್, ಅದೇ ರೀತಿ ಹುಣಸೆಹಣ್ಣು ಸಹ ಅದು ಚೆನ್ನಾಗಿ ಅದ್ರ ಜೊತೆ ಹೊಂದ್ಕೊಂಡು ನೀರೆಲ್ಲ ಎವಾಪ್ರೇಟ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಆ ನೀರೆಲ್ಲ ಬತ್ತಿ ಹೋಗೋವರೆಗೂ ಅದು ಚೆನ್ನಾಗಿ ಇದು ಆಗಬೇಕು ಫ್ರೆಂಡ್ಸ್. ಇದು ಅನ್ನಕ್ಕಾಗಲಿ ಚಪಾತಿಗಾಗಲಿ ರೊಟ್ಟಿಗಾಗಲಿ ಇಡ್ಲಿ ಸಹಿತನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ನೀವು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇನ್ಸ್ಟೆಂಟಾಗಿ ಒಗ್ಗರಣೆ ಕೊಟ್ಕೊಂಡ್ರೆ ಇಡ್ಲಿ ದೋಸೆ ಸಹ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಇದು ಆಲ್ಮೋಸ್ಟ್ ಹೊಂದ್ಕೊಂಡಿದೆ. ಹುಣಸೆ ಹಣ್ಣು ಟೊಮೊಟೊ ಎರಡು ನೋಡಿ ಹೇಗೆ ಬ್ಲೆಂಡ್ ಆಗಿದೆ. ಈಗ ನಾನು ಇದಕ್ಕೆ ಉಪ್ಪು ಹಾಕ್ತಿದ್ದೀನಿ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪು. 1 kgಗೆ ನಾನು ಈ ಅಳತೆಯಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಿಮಗೆ ನೀಡಿದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಈಗ ಖಾರದ ಪುಡಿ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಖಾರ ಸಹಿತ ನೀವು ನೋಡಿ ಹಾಕ್ಕೊಳ್ಳಿ. ನಮಗೆ ಖಾರ ಜಾಸ್ತಿ ಬೇಕು, ಅದ್ರ ಸಲುವಾಗಿ ನಾನು 1-2 ದೊಡ್ಡ ಸ್ಪೂನಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ 1 ಸ್ಪೂನ್ ಅರಿಶಿನ ಫ್ರೆಂಡ್ಸ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವೂ. ಎಷ್ಟು ಕಲರ್ಫುಲ್ ಆಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ಇದು ಚಟ್ನಿ ಮಾತ್ರ. ಮಕ್ಕಳೆಲ್ಲ ಟೊಮೊಟೊ ಆನಿಯನ್ ಎಲ್ಲ ಆರಿಸ್ತಾ ಇರ್ತಾರೆ ಊಟದಲ್ಲಿ. ಬಟ್ ಇದು ಚೆನ್ನಾಗಿ ತಿನ್ನಿಸ್ಬೇಕು ಅನ್ನೋದಾದರೆ ಅನ್ನದ ಜೊತೆನೇ ಮಿಕ್ಸ್ ಮಾಡಿ ಕೊಡಿ. ಅವ್ರೇನು ಆರ್ಸೋಕ್ಕೂ ಎತ್ತಿಡೋಕ್ಕೂ ಏನೂ ಇರಲ್ಲ. ಇದು ಚಟ್ನಿ ಆಗಿರುತ್ತೆ ಫೈನಾಗಿ. ಆಮೇಲೆ ಲಂಚ್ ಬಾಕ್ಸಿಗೆ ಕೂಡ ಅಷ್ಟೇ, ಅವರಿಗೆ ರೋಲ್ ಮಾಡಿ ಹಚ್ಚಿ ಕೊಡ್ಬೋದು ಸ್ಕೂಲ್ಗೆ ಎಲ್ಲ ಚೆನ್ನಾಗಿರುತ್ತೆ. ಈಗ ನಾನು ಬೆಳ್ಳುಳ್ಳಿ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಆಮೇಲೆ ಒಗ್ಗರಣೆಗೂ ಆ್ಯಡ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಇಷ್ಟು ಆ್ಯಡ್ ಮಾಡಿದರೆ ಸಾಕು. ಈಗ ಮಿಕ್ಸಿ ಜಾರಲ್ಲಿ ಅದು ಹಸಿ ಫ್ಲೇವರೇ ಇದ್ದರೆ ಚೆನ್ನಾಗಿ, ಅದ್ರ ಸಲುವಾಗಿ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಟೊಮೊಟೊ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಹುಣಸೆ ಹಣ್ಣು ಹಾಕಿದ ಮೇಲೆ ಉಪ್ಪು ಖಾರ ಆ್ಯಡ್ ಮಾಡಿದ ಮೇಲೆ ನಾನು ಬೆಳ್ಳುಳ್ಳಿ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್.
ಇದು ಆಯಿತು ಆಲ್ಮೋಸ್ಟು. ಇವಾಗ ಕೂಲ್ ಆಗಕ್ಕೆ ಬಿಡೋಣ. ನಾವು ಮಿಕ್ಸಿ ಜಾರಲ್ಲಿ ಮೆಂತೆ ಕಾಳು ಸಾಸಿವೆನ ಪೌಡ್ರ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು 1 kg ಟೊಮೊಟೊಗೆ ಇಷ್ಟು 2 ಸ್ಪೂನ್ ಸಾಸಿವೆ, 2 ಸ್ಪೂನ್ ಮೆಂತೆ ಕಾಳು ಸಾಕು. ಈ ಪೌಡ್ರ್ ಮಾಡ್ಕೊಂಡು ನಾನು ಆ ಚಟ್ನಿ ಜೊತೆ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ, ಸ್ವಲ್ಪ ಫೈನಾಗಿ ಪೌಡ್ರ್ ಮಾಡ್ಕೊಳ್ಳಿ. ಇದಾಯಿತು ಫ್ರೆಂಡ್ಸ್. ಈಗ ಇದು ಚಟ್ನಿ ಕೂಡ ಕೂಲ್ ಆಗಿದೆ. ನಾವು ಈ ಚಟ್ನಿನಿಗೆ ಜಾರಲ್ಲಿ ಹಾಕ್ಕೊತ ಬರಬೇಕು. ಈ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆ ಪೌಡ್ರೆಲ್ಲ ಅದ್ರ ಜೊತೆ ಬ್ಲೆಂಡ್ ಆಗಬೇಕು ಚೆನ್ನಾಗಿ. ಘಮ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈಗ ಅದು ಬೆಳ್ಳುಳ್ಳಿ ಹಸಿ ಇದು ಎಲ್ಲ ಅದರಲ್ಲಿ ಮಿಕ್ಸ್ ಮಾಡ್ಕೊಳೋ ಸಲುವಾಗಿ ನಾನು ಅಷ್ಟು ಚಟ್ನಿನ ಮತ್ತೆ ಇನ್ನೊಂದು ಟ್ರಿಪ್ಪು ಆ ಪೌಡ್ರು ಮಿಕ್ಸ್ ಆಗಲಿ ಅನ್ನೋ ಸಲುವಾಗಿ ನಾನು ಜಾರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತೆ ಈಗ ಅಷ್ಟು ಚಟ್ನಿ ಇರೋದೆಲ್ಲ ಜಾರಿಗೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈಗ ಎಲ್ಲ ಆಲ್ಮೋಸ್ಟ್ ಚಟ್ನಿ ಎಲ್ಲ ನಾನು ಇದೇ ರೀತಿ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಇದನ್ನು ಒಗ್ಗರಣೆಗೆ ಆ್ಯಡ್ ಮಾಡೋ ಪ್ರೊಸೀಜರ್ ತೋರಿಸ್ತೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಆಲ್ಮೋಸ್ಟ್ ನನ್ನ ಚಟ್ನಿ ಎಲ್ಲ ನಾನು ಜಾರಿಗೆ ಆ್ಯಡ್ ಮಾಡಿರೋದು ಮುಗೀತು. ಬನ್ನಿ, ಈಗ ಒಗ್ಗರಣೆಗೆ ಇಷ್ಟು ಎಣ್ಣೆ ಸಾಕಾಗುತ್ತೆ 1 kg ಟೊಮೊಟೊಗೆ. ಒಗ್ಗರಣೆಗೆ ಬೇಕಾಗಿರೋ ಪದಾರ್ಥ ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ, ಇಂಗು, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ. ಬನ್ನಿ ಫ್ರೆಂಡ್ಸ್, ಈಗ ಪ್ರಾಸೆಸ್ ನೋಡ್ಕೊಳ್ಳಿ. ನಿಮಗೆ ಎಣ್ಣೆ ಬೇಡ ಅಂದರೂ ಕೂಡ ಕಮ್ಮಿನೂ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ಏಕೆಂದರೆ ಇದು ಯಾವುದು ನಾವು ನೀರು ಮುಟ್ಸಿಲ್ಲ ಅಲ್ವಾ, ಅದು ತಡೆಯುತ್ತೆ. 6 months ಆಗಲಿ ಅಟ್ಲೀಸ್ಟ್ 8 months ಆದರೂ ಇದೇನು ಕೆಡಲ್ಲ ಫ್ರೆಂಡ್ಸ್. ನೀವು ಹೊರಗೆ ಇಟ್ಟರೂ ಸಹ. ಆಚೆ ಕಡೆ ತಂದಿರೋ ಪಿಕ್ಕಲ್ಗಿಂತ ಮನೆಯಲ್ಲಿ ಫ್ರೆಶ್ ಆಗಿ ಟೊಮೊಟೊನ ಸಿಕ್ಕಾಗೆ ಮಾಡಿ ಇಟ್ಕೊಂಬಿಡಿ ಫ್ರೆಂಡ್ಸ್. ವರ್ಷಕ್ಕೆ 6 ತಿಂಗಳಿಗೆ ಆಗೋಷ್ಟು. ನೋಡಿ, ನನಗೆ ಎಣ್ಣೆ ಕಾದ್ಮೇಲೆ ಕಡಲೆಬೇಳೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಕೆಂಪಗಾದ್ಮೇಲೆ ಉದ್ದಿನಬೇಳೆ ಆ್ಯಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಆಮೇಲೆ ಸಾಸಿವೆ, ಜೀರಿಗೆ ಇದು ಸ್ವಲ್ಪ ಕೆಂಪಗೆ ಆಗಲಿ. ಅದಾದಮೇಲೆ ಸಾಸಿವೆ, ಜೀರಿಗೆ ಆ್ಯಡ್ ಮಾಡೋಣ. ನೋಡಿ, ಈಗ ಸಾಸಿವೆ, ಜೀರಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾವುದೇ ಪಿಕಲ್ ಮಾಡಲಿ ಅದು ಹಾಳಾಗಬಾರ್ದು ಅಂದರೆ ನಾವೆಲ್ಲಿ ಹಿಂಗೆ ಆ್ಯಡ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೂ ಸ್ವಲ್ಪ ಹಿಡಿಯುತ್ತೆ ಹಿಂಗು, ಸೊ ಇನ್ನೂ ಸ್ವಲ್ಪ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಇದೇನು ಜಸ್ಟ್ ಘಮಕ್ಕೆ. ಆಮೇಲೆ ಕರಿಬೇವು ಹಾಕಿದ್ದೀನಿ. ಆಯಿತು, ಇದು ಒಗ್ಗರಣೆ ರೆಡಿ ಆಯಿತು ಫ್ರೆಂಡ್ಸ್. ಈಗ ಗ್ಯಾಸ್ ಆಫ್ ಮಾಡಿ ನಾವು ಇದು ಕೂಲ್ ಆದಮೇಲೆ ಈ ಚಟ್ನಿನ ಅದ್ರಾಗೆ ಚೆನ್ನಾಗಿ ಆ ಎಣ್ಣೆ ಯಾವುದೇ ರೀತಿ ಕಾಣಲಾರ್ದಷ್ಟು ಅದು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಚಟ್ನಿ ಕಲಸೋ ಪ್ರಾಸೆಸ್ ಕೂಡ ತುಂಬ ಇಂಪಾರ್ಟೆಂಟು. ನಾವು ಸುಮ್ಮನೆ ಮೇಲ್ಮೇಲೆ ಕಲಿಸ್ಕೊಂಡು ಎತ್ತಿಟ್ಕೊತೀವಿ ಅಂದರೆ ಆಗಲ್ಲ. ಅದು ಚೆನ್ನಾಗಿ ಎಣ್ಣೆ ಹೀರ್ಕೋಬೇಕು ಒಳಗಡೆ. ಅದು ಟೊಮೊಟೊ ಚಟ್ನಿ ಬಂದು ಅನ್ಕೊತೀವಿ ಅಂಗಡಿಯಲ್ಲಿ ಸಿಗೋ ಪಿಕಲ್ಸ್ ತುಂಬ ಟೇಸ್ಟಿಯಾಗಿರುತ್ತೆ. ಅದು ಇದು ಆ್ಯಡೆಡ್ ಇರುತ್ತೆ ಫ್ರೆಂಡ್ಸ್. ಅವ್ರು ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಕೆಡಬಾರ್ದು ಅನ್ನೋಂಥ ಕಮರ್ಷಿಯಲ್ ಪರ್ಪಸ್ ಆಗಿ. ಬಟ್ ನಾವು ಮನೇಲಿ ಮಾಡ್ಕೋಬೇಕಾದ್ರೆ ಫ್ರೆಶ್ ಆಗಿ ಸಿಗೋ ಟೊಮಟೊ ಹಣ್ಣಾಗಲಿ ಅಲ್ಲ ಆಗಲಿ ಯಾವುದೇ ಇರಲಿ ಮನೆಯಲ್ಲೇ ಮಾಡಿ ಎತ್ತಿಟ್ಕೊಂಡ್ರೆ ಅದು ನಮಗೂ ಸೇಫ್ಟಿ ಇರುತ್ತೆ. ಹೆಲ್ತ್ ಇಶ್ಯೂಸು ಯಾವುದೂ ಇರಲ್ಲ. ಅದರ ಸಲುವಾಗಿ ಫ್ರೆಶ್ ಆಗಿ ಸಿಗೋ ಚಟ್ನಿನೇ ಮಾಡಿ ಎತ್ತಿಟ್ಕೊಳ್ಳಿ ಫ್ರೆಂಡ್ಸ್. ಇದು ಇನ್ಸ್ಟಂಟಾಗಿ ಒಂದೊಂದು ಸಾರಿ ಪಲ್ಯ ಮಾಡೋಕ್ಕೆ ಲೇಟ್ ಆದರೆ ಆಮೇಲೆ ಮಿಕ್ಸಿ ಜಾರ್ಗೆ ಕರೆಂಟ್ ಹೋದಾಗ ಆ ಟೈಮಲ್ಲಿ ಇದು ತುಂಬ ಉಪಯೋಗಕ್ಕೆ ಬರುತ್ತೆ ಫ್ರೆಂಡ್ಸ್, ಈ ಥರ ಚಟ್ನಿಗಳೆಲ್ಲ. ನೋಡಿ, ಇದು ನನಗೆ ಆಲ್ಮೋಸ್ಟ್ 6 monthsವರೆಗೂ ಆರಾಮ್ಸೆ ಆಗುತ್ತೆ ಚಟ್ನಿ, ಟೊಮೊಟೊ ಚಟ್ನಿ.
ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿ ಹೇಗಿದೆ. ಈ ರೀತಿ ನಾನು ಎಣ್ಣೆ ಹಾಕಿದ್ಮೇಲೆ ಎಲ್ಲೂ ಕಾಣ್ತಿಲ್ಲ, ಅಲ್ಲಿವರೆಗೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಹದ ಬರಬೇಕು. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ನನಗೆ. ಇದೇ ರೀತಿ ನಿಮಗೆ ಒಳ್ಳೊಳ್ಳೆ ರೆಸಿಪಿ ಸಹ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.